ಕಾಂಗ್ರೆಸ್ಗೆ ಸಚಿವ ಸಂಪುಟ ವಿಸ್ತರಣೆ ಸಂಕಟ ಶುರುವಾಗ್ತಾ ಇದೆ. ಇಷ್ಟು ದಿನ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ ಅಂತ ಹೇಳ್ಕೊಂಡು ಒಂದಷ್ಟು ಅಸಮಾಧಾನಗಳನ್ನೆಲ್ಲ ಗಮನಿಸ್ತಾ ಇದ್ವಿ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಕಾರಣಕ್ಕಾಗಿ ಸಚಿವ ಸ್ಥಾನ ಸಿಗದೆ ಹೋದವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಆರಂಭಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾಗೇಂದ್ರ ಜೊತೆಗೆ ಆನಂದ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇಬ್ಬರು ನಾಯಕರ ವಿಚಾರವಾಗಿ ನಾವು ನೋಡೋಣ. ರಮೇಶ್ ಜಾರಕಿಹೊಳಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ನಾಗೇಂದ್ರ. ಆಮೇಲೆ ಸಚಿವ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಆನಂದ್ ಸಿಂಗ್. ಡಿಕೆಶಿ ಉಸ್ತುವಾರಿ ಸಚಿವರಾಗಿ ಅಕಸ್ಮಾತ್ ಏನಾದರೂ ಮುಂದುವರೆದ್ರೆ ಈ ಎರಡು ಬಣ ಸೃಷ್ಟಿಯಾಗಬಹುದಾದಂತ ಸಾಧ್ಯತೆ ಇದೆ. ಬಳ್ಳಾರಿಯಲ್ಲಿ ಆಪರೇಷನ್ ಕಮಲದ ಭೀತಿ ಇನ್ನೂ ಕೂಡ ಜೀವಂತವಾಗಿದೆ. ಬಳ್ಳಾರಿಯಿಂದಲೇ ಮತ್ತೆ ಏನಾದರೂ ಆಪರೇಷನ್ ಕಮಲ ಆರಂಭ ಆಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಆಪರೇಷನ್ ಕಮಲದಿಂದ ಭಿನ್ನರನ್ನ ತಡೆಯೋದಕ್ಕೆ ಸದ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ನಾವು ಮೊದಲೇ ಹೇಳಿದಾಗೆ ನಿನ್ನೆನೂ ಕೂಡ ಗಮನಿಸಿದ್ವಿ. ರಮೇಶ್ ಜಾರಕಿಹೊಳಿ ಅವರು ಸರಿಯಾಗಿ ಅವರು ಸಚಿವ ಸಂಪುಟ ಸಭೆಗೆ ಬರದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೇನೆ ನಾಗೇಂದ್ರ ಅವರು ಬಹಳ ಓಡಾಡ್ಕೊಂಡಿದ್ದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ವಿ. ಅಂದ್ರೆ ಗೊತ್ತಿರುವಂತ ವಿಚಾರಣೆ, ನಾಗೇಂದ್ರ ಅವರು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಅಂತೇಳಿ. ಮತ್ತೊಂದ್ ಕಡೆ ಇನ್ನು ಆನಂದ್ ಸಿಂಗ್ ಅವರ ವಿಚಾರವಾಗಿ ಬರೋಣ. ಆನಂದ್ ಸಿಂಗ್ ಅವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ. ಸೊ ಇಬ್ರು ಕೂಡ ಬಹಳ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸ್ತಾ ಇದ್ರು. ಬಟ್ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಸಹಜವಾಗಿ ಪ್ರಮುಖವಾಗಿ ನಾಗೇಂದ್ರ ಅವರು ಸಿಟ್ಟುಕೊಂಡಿರ್ತಾರೆ. ಅದರಲ್ಲೂ ಏನು ಡಿ ಕೆ ಶಿವಕುಮಾರ್ ಅವರು ಅಕಸ್ಮಾತ್ ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮುಂದುವರೆದ್ರೆ ಕೇಳಿ ಅಲ್ಲಿಗ ಇನ್ನೂ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತ ಕಾರಣದಿಂದಾಗಿ ಅಂತ ಸಾಧ್ಯತೆ ಕಡಿಮೆ. ಬಟ್ ಏನಾದರೂ ಮುಂದುವರೆದ್ರೆ ಸಹಜವಾಗಿ ಬಣ ರಾಜಕೀಯ ಬಹಳ ಹೆಚ್ಚಾಗಬಹುದಾದಂಥ ಚಾನ್ಸಸ್ ಇದೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಸವರಾಜ್, ಬಹುಶಃ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಬಳ್ಳಾರಿಯಲ್ಲಿ ರಾಜಕೀಯ ಲೆಕ್ಕಾಚಾರ ಹೇಗೆ ಕಂಡು ಬರ್ತಾ ಇದೆ? ಬಸವರಾಜ್, ಇದೇನಾದ್ರೂ ಪರಿಸ್ಥಿತಿ ಲಾಭ ಪಡೆಯೋದಕ್ಕೆ ಬಿಜೆಪಿ ಪ್ರಯತ್ನ ಪಡುವಂತ ಚಾನ್ಸಸ್ ಏನಾದ್ರು ಕಂಡು ಬರ್ತಾ ಇದೆ ಬಸವರಾಜ್? ಮಾಲ್ತೇಶ್, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಏನಾಗ್ತಾ ಇದೆ. ವಿಸ್ತರಣೆಯಲ್ಲಿ ಬಳ್ಳಾರಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಒಂದು ಸಂಡೂರು ಶಾಸಕ ತುಕಾರಾಂ ಮತ್ತು ಹೂವಿನಡಗಲಿ ಶಾಸಕ ಇರತಕ್ಕಂಥ ಪಿ.ಟಿ. ಪರಮೇಶ್ವರ ಆಯ್ಕೆ ಪಕ್ಷ ವರಿಷ್ಠ ಏನು ಸಚಿವ ಸ್ಥಾನ ಗ್ರೀನ್ ಸಿಗ್ನಲ್ ಏನು ಕೊಟ್ಟಿದ್ದಾರೆ. ಇದು ಸ್ವಪಕ್ಷೀಯ ಶಾಸಕರಲ್ಲಿ ಸಾಕಷ್ಟು ವಿರೋಧ ಕೂಡ ಬಳ್ಳಾರಿ ಜಿಲ್ಲೆ ವ್ಯಕ್ತ ಆಗ್ತಾ ಇದೆ. ಯಾಕೆಂತಂದ್ರೆ ಜಿಲ್ಲೆಯಲ್ಲಿ 6 ಜನ ಕಾಂಗ್ರೆಸ್ ಶಾಸಕರು ಪೈಕಿ 5 ಜನ ಕಾಂಗ್ರೆಸ್ ಶಾಸಕರು ಕೂಡ ಸಚಿವ ಸ್ಥಾನಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಲಾಬಿಯನ್ನು ನಡೆಸಿದ್ರು. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಬಣದಲ್ಲಿ ಗುರುತಿಸಿಕೊಂಡು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಲಾಬಿಯನ್ನು ಕೂಡ ಮಾಡ್ತಾ ಇದ್ರು. ಮತ್ತೊಂದು ಕಡೆ ವಿಜಯನಗರ ಕ್ಷೇತ್ರದ ಶಾಸಕ ಆನಂದ್ ಸಿಂಗ್ ಕೂಡ ಸಾಕಷ್ಟು ಸಚಿವ ಸ್ಥಾನಕ್ಕಾಗಿ ಅವರು ಕೂಡ ವರಿಷ್ಠರ ಮೇಲೆ ಬೇರೆ ಬೇರೆ ಮುಖಂಡರ ಮೂಲಕ ಒತ್ತಡವನ್ನು ಕೂಡ ಹೇರಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬರನ್ನು, ಅದರಲ್ಲೂ 3 ಜನ ಬೇರೆ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ಗೆ ತರದಲ್ಲಿ ಹಿಂದೆ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಕೂಡ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಬಂದಿರತಕ್ಕಂಥ ಏನು ಶಾಸಕ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಜೊತೆಗೆ ಭೀಮನಾಯ್ಕ ಆಗಿರ್ಬೋದು, ಇವರು ಕೂಡ ಸಚಿವ ಸ್ಥಾನಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಆದರೆ ಇಲ್ಲಿ ಇಬ್ರು ಅಂದ್ರೆ ತುಕಾರಾಂ ಮತ್ತು ಪಿ.ಟಿ. ಪರಮೇಶ್ವರ್ ಆಯ್ಕೆ ಹೈಕಮಾಂಡ್ ಮಣೆ ಹಾಕಿರ್ತಕ್ಕಂಥದ್ದು. ಸಹಜವಾಗಿ ಉಳಿದ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಅವರಿಗೂ ಕೂಡ ಸಾಕಷ್ಟು ನಿರಾಸೆ ಆಗಿದೆ. ಅವರ ಬೆಂಬಲಿಗರಲ್ಲಿ ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲಿ ಇದರ ಲಾಭವನ್ನ ಪಡಲಿಕ್ಕೆ ಬಿಜೆಪಿ ಕೂಡ ಈಗ ಮುಂದಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಬಸವರಾಜ್.